ನೆಕ್ಸ್ಟ್ ಟಾಪಿಕ್ ಈಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಅಂತ ಇದೆ. ಹೌದಾ, ಇದನ್ನು ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕು ನಿಮಗೆ. ನಾನು ಸ್ವಲ್ಪ ಡೆಪ್ತಾಗಿ ಹೇಳ್ತೀನಿ, ಎಷ್ಟು ಅಂಡರ್ಸ್ಟ್ಯಾಂಡ್ ಆಗ್ತದೆ ನೋಡೋಣಂತ. PUC ಫಸ್ಟ್ ಇಯರ್ ಲೆವೆಲ್ ಒಳಗಿಂತ ಸ್ವಲ್ಪ ತೊಗೊಂಡು ಹೇಳ್ತೀನಿ ಅಂತ ನೋಡೋಣ ಅಂತ. ಲೆಟಸ್ ಟೇಕ್ ಒನ್ ಯೂನಿಟ್ ಸರ್ಕಲ್. ಏನು ತೊಗೊಳ್ಳೋಣಪ್ಪ? ಯೂನಿಟ್ ಸರ್ಕಲ್. ಯೂನಿಟ್ ಸರ್ಕಲ್ ಅಂದ್ರೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, ಎಕ್ಸ್ ಸೆಂಟಿಮೀಟರ್. ಯೂನಿಟ್ ಮೀನ್ಸ್ 1 ಅಂದಂಗೆ. 1 ಯೂನಿಟ್. ಲೆಟಸ್ ಟೇಕ್ ಅ ಯೂನಿಟ್ ಸರ್ಕಲ್. ದಿಸ್ ಒನ್ ಆಸ್ ಅ ಯೂನಿಟ್ ಸರ್ಕಲ್. ಹೌದಾ ಇಲ್ಪ? ಯೂನಿಟ್ ಸರ್ಕಲ್ ತೊಗೊಂಡ್ಯಾ? ಇದ್ರದ್ದು 4 ಪಾರ್ಟ್ಸ್ ಮಾಡ್ತೀನಿ ನಾನು. ಒಂದು ಚಪಾತಿ ಐತಿ, 4 ಪಾರ್ಟ್ ಮಾಡಿಬಿಟ್ಟಿವಿ. ಒಂದು ಪಾರ್ಟ್ ನಿಮ್ಮ ಆಯಿಗೆ, ಒಂದು ಪಾರ್ಟ್ ನಿಮ್ಮ ಮುತ್ಯಾಗ, ಇನ್ನೊಂದು ಪಾರ್ಟ್ ನಿನಗೆ, ಇನ್ನೊಂದು ಪಾರ್ಟ್ ನನಗೆ. ಓಕೆ, ದೇರ್ ಆರ್ 4 ಪಾರ್ಟ್ಸ್. Number 1, this is called as first quadrant. Quad means 4 part. Quad ಅಂದ್ರೇನು? 4. Octa ಅಂದ್ರೆ 8 parts. ಹೌದಾ? Octa core processor, Snapdragon 555, 855 ಇರ್ತೈತೆ ಗೊತ್ತಾ? ಹಂಗೆ ಆಕ್ಟಾ ಕೋರ್ ಅಂದ್ರೆ 8 ಅಂದಂಗೆ, ಕ್ವಾಡ್ ಕೋರ್ ಅಂದ್ರೆ 4 parts. 4 parts. ಇದು ಫಸ್ಟ್ ಕ್ವಾಡ್ರೆಂಟ್. Quadrant. Okay, this is second quadrant. This is third quadrant. This is fourth quadrant. Okay, fourth quadrant. First, second, third, fourth. From here to here, what is the angle? 90 degree. Very good, 90 degree. ಇದನ್ನು 0 ನಿಂದ ಸ್ಟಾರ್ಟ್ ಮಾಡಲಾ? ಇಲ್ಲಿ ಬಂದಾಗ ಎಷ್ಟು ಆಗ್ತದೆ? 90 degree. ಇನ್ನೊಂದು ಸ್ವಲ್ಪ 90 ಸೇರಿಸಿ ಇಲ್ಲೇ ಎಷ್ಟು ಆಗ್ತದೆ? 180 degree. ಮತ್ತು ಇನ್ನೊಂದು 90 ಸೇರಿಸಿ 360 ಆಗ್ಬಿಡ್ತದ? 2 ಬರೋದು ಹೇಳ್ರೆ 180 ಒಳಗೆ 90 ಆ್ಯಡ್ ಮಾಡಿ ಹೇಳ್ರಿ. 270 ಡಿಗ್ರಿ. ಕರೆಕ್ಟ್. 270 ಒಳಗೆ ಮತ್ತೆ ಆ್ಯಡ್ ಮಾಡಿ ಎಷ್ಟು ಬರ್ತಪ್ಪ? 360 ಡಿಗ್ರಿ. ಮತ್ತು ಅಲ್ಲಿಗೆ ಬಂತ? ಅರ್ಥ ಆಯ್ತಾ? ಅಂದ್ರೆ ಟೋಟಲ್ ಒಂದು ಸರ್ಕಲ್ ಒಳಗೆ ಎಷ್ಟು ಡಿಗ್ರಿ ಇರ್ತೈತೆ? 360 ಡಿಗ್ರಿ ಇರ್ತದೆ. ಓಕೆ, ಇಷ್ಟು ನಿನ್ಗೆ ಗೊತ್ತಾಯ್ತು. ದಿಸ್ ಈಸ್ 0 ಡಿಗ್ರಿ, ದಿಸ್ ಈಸ್ 90 ಡಿಗ್ರಿ. ನಾವು ಈಗೇನು ಮಾಡ್ತೀವಿ ಅಂದ್ರೆ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಅಂತ ಹೇಳ್ತಾ ಇದ್ದೀವಲ್ಲ, ಇದರೊಳಗಿನ ಆ್ಯಂಗಲ್ಸ್ಗಳು ಅಷ್ಟೇ ಫೈಂಡ್ ಔಟ್ ಮಾಡ್ತೀವಿ. ಇದ್ರೊಳಗೆ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ PUC ಫಸ್ಟ್ ಇದ್ದಾಗ ಬರ್ತದೆ. ಇವು 3 ಕ್ವಾಡ್ರೆಂಟ್ ನಾನು ಹೇಳಂಗಿಲ್ಲ, ನಾನು ಹೇಳೋದು ಇದೊಂದೇ ಕ್ವಾಡ್ರೆಂಟ್ ಹೇಳ್ತೇನೆ. ಯಾಕೆ 10th ಒಳಗೆ ಇಷ್ಟೇ ಬರ್ತೈತಿ, ಇಷ್ಟೇ ಹೇಳೋಣಂತ. ಉಳಿದಿದ್ದು 3 ಬೇಕಂದ್ರೆ ಮತ್ತೆ ಫಸ್ಟ್ ಇರೋದಾಗ ಹೇಳ್ತೇನೆ ಅಂತ. ಅರ್ಥ ಆಯ್ತಾ? ಓಕೆ, ಫಸ್ಟ್ ಕ್ವಾಡ್ರೆಂಟ್ ಒಳಗಡೆ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಒಂದು 45 ಡಿಗ್ರಿ ಆ್ಯಂಗಲ್ ತೊಗೊತೀನಿ. ಕಿತ್ನಾ ಡಿಗ್ರಿ? 45 ಡಿಗ್ರಿ. ಐ ಆಮ್ ಟೇಕಿಂಗ್ 45 ಡಿಗ್ರಿ ಆ್ಯಂಗಲ್. ಕರೆಕ್ಟ್. ಇಲ್ಲೊಂದು ಪಾಯಿಂಟ್ ಸಿಗ್ತೈತಾ? ಈ ಪಾಯಿಂಟಿಂದ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ದಂತ ತಿಳ್ಕೊ. ದಿಸ್ ಈಸ್ ಪರ್ಪೆಂಡಿಕ್ಯುಲರ್. ಓಕೆ, ಇದೊಂದು ಟ್ರಯಾಂಗಲ್ ಸಿಕ್ಬಿಡ್ತದೆ ನಿನಗೆ. ವಾಟ್ ಈಸ್ ಟ್ರಯಾಂಗಲ್ ಇಯರ್? OAB. ಟ್ರಯಾಂಗಲ್ OAB ತೊಗೊಂಡ್ವಿ. ಟ್ರಯಾಂಗಲ್ OAB ಒಳಗೆ ಇದನ್ನ ಆ್ಯಂಗಲ್ ಏನು ತೊಗೊಳ್ಳೋಣ? ಟೀಟಾ ಅಂತ ತೊಗೊಂಡ್ಬಿಡೋಣ ಅಂತ. ಟೀಟಾ ಈಸ್ ಈಕ್ವಲ್ ಟು ಎಕ್ಸಾಂಪಲ್ 45 ಡಿಗ್ರಿ. ಸುಮ್ಮನೆ ಹಂಗೆ ಟೀಟಾ. ದೆನ್ ಟೀಟಾಸ್ ದ ಅಪೋಸಿಟ್, ಇದಕ್ಕೇನಂತ ಕರಿತೀವಿ ನಾವು? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ದಿಸ್ ಇಸ್ ಅಬೋವ್ ಒನ್ ಹೈಪೋಟಿನಸ್. ದಿಸ್ ಈಸ್ adjacent. ಓಕೆ, ಪರ್ಫೆಕ್ಟ್, ಆಲ್ ರೈಟ್. ದೆನ್ ಸೈನ್ ಟೀಟಾ ವ್ಯಾಲ್ಯೂ ಏನಪ್ಪ? ಸೈನ್ ಟೀಟಾ ಇಸ್ ಈಕ್ವಲ್ ಟು O divided by H. Opposite divided by hypotenuse. Opposite divided by hypotenuse. Cos theta is equal to adjacent divided by hypotenuse. Adjacent divided by hypotenuse. Tan theta is equal to opposite divided by adjacent. Okay, sin ಉಲ್ಟಾ ಒಂದು ಹೇಳಿದ್ದೀನಿ ನಿಮಗೆ. ಏನಪ್ಪ ಸೈನ್ ಉಲ್ಟಾ? ಅದೇ ಹೈಪೋಟೆನಸ್ ಡಿವೈಡ್ ಬೈ ಆಪೋಸಿಟ್ ಗೊತ್ತೈತಿ. ಹೆಸರು ಹೇಳಿ ನನಗೆ ಸೈನ್ ಉಲ್ಟಾ. ನೋಡು, ನಿದ್ದೆ ಮಾಡಿ. ಕೋಸೆಕೆಂಟ್ ಟೀಟಾ. ಕಾಸ್ ಏನಾಗ್ತದೆ? H ಡಿವೈಡೆಡ್ ಬೈ A ಅಂತಂದ್ರೆ ಸೆಕೆಂಟ್ ಟೀಟಾ. ದೆನ್ A ಡಿವೈಡೆಡ್ ಬೈ O ಅಂತಂದ್ರೆ ಕಾಟ್ ಟೀಟಾ ಅಂತ ಆಗ್ತದೆ. ಕಾಟ್ ಟೀಟಾ. ಇಷ್ಟು ನಿಮಗೆ ಗೊತ್ತೈತಿ. ಕರೆಕ್ಟ್. ಇವು ಹೆಂಗೆ ಬಿಹೇವ್ ಮಾಡ್ತಾವ ಅದು ಭಾಳ ಇಂಪಾರ್ಟೆಂಟ್. ತಿಳಿತಾ? ಏನು ರೀ ಸರ್ ಬಿಹೇವ್ ಅಂದ್ರೆ ಏನು ರೀ? ಈಗ ನಿನ್ಗೆ ಹಸು ಆಗ್ತದೆ, ನೀ ಹೆಂಗೆ ಬಿಹೇವ್ ಮಾಡ್ತೀವಿ? ಮಮ್ಮಿ ಹಸು ಆಗ್ಯದಂತೆ, ಹೌದಿಲ್ಲಪ್ಪ? ಹಾಂ, ಅಂದರೆ ಹಸಿವಾದಾಗ ನಿನ್ನ ಬಿಹೇವಿಯರ್ ನಿನ್ಗೆ ಗೊತ್ತಾಗ್ತದೆ. ಅದೇ ರೀತಿ ಈ ಸೈನ್ ಬಿಹೇವಿಯರ್, ಕಾಸ್ ಬಿಹೇವಿಯರ್, ಟ್ಯಾನ್ ಬಿಹೇವಿಯರ್, ಯವ್ವ
ಗೊತ್ತು ಮಾಡ್ಕೋಬೇಕಿಲ್ಲ ನಾವು ಈಗ. ಓಕೆ, ಸೈನ್ ಡೈರೆಕ್ಟ್ಲಿ ಎದ್ರ ಮೇಲೆ ಡಿಪೆಂಡ್ ಅದ? ಯಾವ ಆ್ಯಂಗಲ್ ಮೇಲೆ, ಯಾವ ಸೈಡ್ ಮೇಲೆ ಡಿಪೆಂಡ್ ಐತಿ? ಅಪೋಸಿಟ್ ಸೈಡ್ ಮೇಲೆ. ಸೈನ್ ಡಿಪೆಂಡ್ ಆನ್ ಅಪೋಸಿಟ್ ಸೈಡ್. ಇಫ್ ಅಪೋಸಿಟ್ ಸೈಡ್ ಇನ್ಕ್ರೀಸಸ್, ಸೈನ್ ವ್ಯಾಲ್ಯೂ ಇನ್ಕ್ರೀಸಸ್. ಇಫ್ ಅಪೋಸಿಟ್ ಸೈಡ್ ಇನ್ಕ್ರೀಸಸ್, ಸೈನ್ ವ್ಯಾಲ್ಯೂ ಇನ್ಕ್ರೀಸಸ್. ಯಾಕ ಇಲ್ಲಿ ನೋಡು, ಸೈನ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ನಾನು ಇಷ್ಟೇ ಆ್ಯಂಗಲ್ ತೊಗೊತೀನಿ, ಅಪೋಸಿಟ್ ಎಷ್ಟಾಗ್ತದೆ? ಸಣ್ಣದಾಯ್ತಾ? ಆ್ಯಂಗಲ್ ಕಮ್ಮಿ ಆದರೆ ಅಪೋಸಿಟ್ ಏನಾಯ್ತು? ಕಮ್ಮಿ ಆಯಿತು. ಆ್ಯಂಗಲ್ ಜಾಸ್ತಿ ಆಯಿತು, ಅಪೋಸಿಟ್ ಏನಾಯ್ತು? ಜಾಸ್ತಿ. ಇನ್ನೂ ಆ್ಯಂಗಲ್ ಜಾಸ್ತಿ ಮಾಡ್ತೀನಿ, ಅಪೋಸಿಟ್ ಏನಾಗ್ಬಿಡ್ತದೆ ಅವಾಗ? ಇನ್ನೂ ಜಾಸ್ತಿ ಆಗ್ತದೆ. ಅರ್ಥ ಆಗ್ತದೆ ನಿಮ್ಗೆ? ಓಕೆ, ಇಲ್ಲೊಂದು ಹಾಗೆ ಸ್ಟೇಟ್ಮೆಂಟ್ ಬರಲಿ, ನೋಟ್ ಬರಲಿ. ಒಂದು ನೋಟ್ ಏನು ಬರ್ತೀನಿ ಅಂತಂದ್ರೆ, ಇಫ್ ಥೀಟಾ ಇನ್ಕ್ರೀಸಸ್, ಮ್ಯಾಗ ತೋರಿಸಿದ್ರೆ ಏನಪ್ಪ ಅದು? ಇನ್ಕ್ರೀಸಸ್. ಇಫ್ ಥೀಟಾ ಇನ್ಕ್ರೀಸಸ್ ದೆನ್ ಸೈನ್ ಥೀಟಾ ಇನ್ಕ್ರೀಸಸ್. ಅರ್ಥ ಆಯ್ತಾ? ಇಫ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ ಇನ್ಕ್ರೀಸಸ್. ಇದೊಂದು ನೋಟ್ ನೆನ್ಪಿಟ್ಕೊಡ್ರಿ. ಇಫ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ ಇನ್ಕ್ರೀಸಸ್. ಇಫ್ ಥೀಟಾ ಡಿಕ್ರೀಸಸ್, ಸೈನ್ ಥೀಟಾ ಡಿಕ್ರೀಸಸ್. ಬಟ್ ಒಂದು ಏನಾಗ್ತದೆ ಅಂದ್ರೆ ಇನ್ಕ್ರೀಸ್ ಆಗ್ತದೆ. ಇಫ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ increases. If theta increases, sin theta increases. Then cos theta decreases. Sin increase ಆದರೆ cos decrease ಆಗ್ತದೆ. ಯಾಕ? ಓಕೆ, cos ಎದ್ರ ಮೇಲೆ ಡಿಪೆಂಡ್ ಐತಿ? ಅಡ್ಜಸೆಂಟ್ ಸೈಡ್ ಮೇಲೆ ಡಿಪೆಂಡ್ ಐತಿ. ಹೌದಾ? ಥೀಟಾ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀನಿ ನಾನು. ಥೀಟಾ ಇನ್ಕ್ರೀಸ್ ಮಾಡ್ಕೊಂತ ಹೋದಾಗ ಮೊದಲು ಥೀಟಾ ಇಲ್ಲಿತ್ತಾ? ಕರೆಕ್ಟಾ? ಈ ಪಾರ್ಟ್ ಏನೈತೆ ಇವಾಗ? ಇಷ್ಟು ಪಾರ್ಟ್ ಅಡ್ಜಸೆಂಟ್ ಆಯ್ತಾ? ಓಕೆ, ಥೀಟಾ ಇನ್ಕ್ರೀಸ್ ಮಾಡಿದೆ, ಅಡ್ಜಸೆಂಟ್ ಏನಾಯ್ತು? ಕಮ್ಮಿ ಆಯ್ತಾ ಜಾಸ್ತಿ ಆಯ್ತು? ದೊಡ್ಡದಾಯ್ತಾ? ಕಮ್ಮಿ ಆಯಿತು. ಥೀಟಾ ಇಷ್ಟು ಇನ್ಕ್ರೀಸ್ ಮಾಡ್ತೀನಿ, ಅಡ್ಜಸೆಂಟ್ ಏನಾಯ್ತು? ಕಮ್ಮಿ ಆಯ್ತಿಲ್ಲ? ಸಣ್ಣದೈತಿಲ್ಲ? ಅಂದ್ರೆ ಇದು ಲೆಂಗ್ದಿ ಇತ್ತು, ಸಣ್ಣದೈತು. ಯಾವಾಗ ಥೀಟಾ ಇನ್ಕ್ರೀಸ್ ಆದಂಗೆ ಅಡ್ಜಸೆಂಟ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಹೌದಾ? ಇಫ್ ಥೀಟಾ ಇನ್ಕ್ರೀಸಸ್, ಅಡ್ಜಸೆಂಟ್ ಡಿಕ್ರೀಸಸ್. ಕರೆಕ್ಟ್? If theta increases, adjacent decreases. Therefore, cos theta also decreases. ಹೌದಿಲ್ಲ? ಅಡ್ಜಸೆಂಟ್ ಡಿಕ್ರೀಸ್ ಆದ್ರೆ ಕಾಸ್ ಥೀಟಾ ಡಿಕ್ರೀಸ್ ಆಗ್ತದೆ. ಅಪೋಸಿಟ್ ಇನ್ಕ್ರೀಸ್ ಆದ್ರೆ ಸೈನ್ ಥೀಟಾ ಇನ್ಕ್ರೀಸ್ ಆಗ್ತದೆ. ತಿಳಿತಾ? ಅರ್ಥ ಆಯ್ತಾ? ಅಂದ್ರೆ ಏನಂತ ತಿಳ್ಕೊಂಡೀಗ? ಇಫ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ ಇನ್ಕ್ರೀಸಸ್, ಕಾಸ್ ಥೀಟಾ ಡಿಕ್ರೀಸಸ್. ಇಫ್ ಥೀಟಾ ಡಿಕ್ರೀಸಸ್, ಸೈನ್ ಥೀಟಾ ಡಿಕ್ರೀಸಸ್, ಕಾಸ್ ಥೀಟಾ ಇನ್ಕ್ರೀಸಸ್. ಅರ್ಥ ಆಯ್ತಾ? ಓಕೆ, ಇಷ್ಟು ನಿಮ್ಗೆ ಗೊತ್ತಿತ್ತು ಅಂದ್ರೆ ಮುಗಿದಾಯ್ತು ಕತೆ. ದೆನ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾದು ಈ ಥರ ಏನಪ್ಪ ಅಂದ್ರೆ ಲಿಂಕ್ ಇಲ್ಲ. ಟ್ಯಾನ್ ಥೀಟಾ ಇಫ್ ಥೀಟಾ ಇನ್ಕ್ರೀಸಸ್ ತಡೆಯಪ್ಪ, ಅದನ್ನು ಬರ್ದು ಬಿಡ್ತೀನಿ ಅಂತ ಮತ್ತೆ ಈ ಲಿಂಕ್ ಅದ, ಅದು ಹೇಳ್ತೀನಿ ನೋಡು. ಇಫ್ ಥೀಟಾ ಇನ್ಕ್ರೀಸಸ್, ಟ್ಯಾನ್ ಥೀಟಾ ಇನ್ಕ್ರೀಸಸ್, ಕಾಟ್ ಥೀಟಾ ಡಿಕ್ರೀಸಸ್. ಯಾಕ್ರಿ ಸರ್ ಟ್ಯಾನ್ ಥೀಟಾ ಇನ್ಕ್ರೀಸ್ ಆಯಿತು? ಟ್ಯಾನ್ ಫಾರ್ಮುಲಾ ಏನು? ಹಾಂ, ಹೌದಿಲ್ಲ? ಎದ್ರ ಮೇಲೆ ಡಿಪೆಂಡ್ ಅದ? ಇದು ಓ ಮೇಲೆ ಡಿಪೆಂಡ್ ಅದ. ಟ್ಯಾನ್ ಓ ಮೇಲೆ ಡಿಪೆಂಡ್ ಅದ ಅಂದ್ರೆ ಥೀಟಾ ಇನ್ಕ್ರೀಸ್ ಆದರೆ ಓ ಇನ್ಕ್ರೀಸ್ ಆಗ್ತದೆ. ಇಫ್ ಥೀಟಾ ಇನ್ಕ್ರೀಸಸ್, ಅಪೋಸಿಟ್ ಇನ್ಕ್ರೀಸಸ್. ಇಫ್ ಅಪೋಸಿಟ್ ಇನ್ಕ್ರೀಸಸ್, ಟ್ಯಾನ್ ಇನ್ಕ್ರೀಸಸ್. ತಿಳಿತಾ? ಇಫ್ ಥೀಟಾ ಇನ್ಕ್ರೀಸಸ್, ಅಪೋಸಿಟ್ ಇನ್ಕ್ರೀಸಸ್, ಅಪೋಸಿಟ್ ಸೈಡ್ ಇನ್ಕ್ರೀಸಸ್, ದೆನ್ ಟ್ಯಾನ್ ಥೀಟಾ ಇನ್ಕ್ರೀಸಸ್. ಟ್ಯಾನ್ ಥೀಟಾ ಇನ್ಕ್ರೀಸಸ್, ಅದ್ರ ಉಲ್ಟಾ ಡಿಕ್ರೀಸಸ್. ಏನದ್ರ ಉಲ್ಟಾ? ಕಾಟ್ ಥೀಟಾ ಡಿಕ್ರೀಸಸ್. ಅರ್ಥ ಆಗತ್ತದ? ಪಕ್ಕ ಅರ್ಥ ಆಯ್ತಿಲ್ಲ? ಹಾಂ, ಓಕೆ. ಏನೇನು ಅರ್ಥ ಮಾಡ್ಕೊಂಡೆಪ್ಪ? ಇಫ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ ಇನ್ಕ್ರೀಸಸ್, ಕಾಸ್ ಥೀಟಾ ಡಿಕ್ರೀಸಸ್. ಇಫ್ ಡಿಕ್ರೀಸಸ್, ಸೈನ್ ಥೀಟಾ ಡಿಕ್ರೀಸಸ್, ಕಾಸ್ ಥೀಟಾ ಇನ್ಕ್ರೀಸಸ್. If theta increases, tan theta increases, cot theta decreases. ತಿಳಿತಾ? ಓಕೆ, ಈಗ ಕಾಸ್ ಡಿಕ್ರೀಸ್ ಅಂದೆ, ಕಾಸ್ದು ಉಲ್ಟಾ ಸೆಕ್ ಏನಾಗ್ತದೆ? ಸೆಕ್ ಇನ್ಕ್ರೀಸ್ ಆಗ್ತದೆ. ತಿಳಿತಾ? ಕಾಸ್ದು ಉಲ್ಟಾ ಸೆಕ್ ಇನ್ಕ್ರೀಸ್ ಆಗ. ಸೈನ್ ಇನ್ಕ್ರೀಸ್ ಆದರೆ ಸೈನ್ ಉಲ್ಟಾ ಏನು? ಕೋಸೆಕ್. ಕೋಸೆಕ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಮಜಾ ಅದಿಲ್ಲ? ಭಾರಿ ಮಜಾ ಅದಿಲ್ಲ? ಓಕೆ, ಏನೇನು ಮಜಾ ಗೊತ್ತೈತಿ ನಿನಗೆ? If theta increases, sin theta increases, cos theta decreases. Sin increase ಆದ್ರೆ cosec decrease, cos decrease ಆದ್ರೆ secant increase. ಮಜ್ಜಾನಿ ಬರ್ಕೌಟ್.